ಬುದ್ಧಿವಂತನಾದ ವ್ಯಕ್ತಿ ಎಂದಿಗೂ ಕೂಡ ತನ್ನ ಹೊಗಳಿಕೆಯನ್ನು ಮಾಡಿಕೊಳ್ಳುವುದಿಲ್ಲ. ಅಲ್ಲದೆ ಬೇರೆಯವರಿಂದ ಹೊಗಳಿಕೆಯ ಮಾತುಗಳನ್ನು ಕೇಳುವ ಇಚ್ಛೆಯನ್ನು ಕೂಡ ಇಟ್ಟುಕೊಳ್ಳುವುದಿಲ್ಲ. ಅದರ ಬದಲಾಗಿ ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳಲು ಬಯಸುತ್ತಾನೆ. ಇದರಿಂದ ತನ್ನ ವ್ಯಕ್ತಿತ್ವದಲ್ಲಿ ಸುಧಾರಣೆಯನ್ನು ತಂದು ಜೀವನದಲ್ಲಿ ಇನ್ನಷ್ಟು ಮುಂದಕ್ಕೆ ಹೋಗಲು ಆಲೋಚಿಸುತ್ತಾನೆ. ಸಾಧಾರಣ ವ್ಯಕ್ತಿಗಳು ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಭಾವನಾತ್ಮಕವಾಗಿ ಆಲೋಚಿಸುತ್ತಾರೆ. ಆದರೆ ಬುದ್ಧಿವಂತ ವ್ಯಕ್ತಿಗಳು ಸದಾ ಬುದ್ಧಿಯನ್ನು ಬಳಸಿಯೇ ಯಾವುದೇ ಭಾವನೆಗಳಿಗೆ ಒಳಗಾಗದೆ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ಎಂದಿಗೂ ಕೂಡ ಕೆಟ್ಟವರ ಸಹವಾಸ ಮಾಡುವುದಿಲ್ಲ. ಬುದ್ಧಿವಂತರು ಸದಾ ತಮಗಿಂತ ಜ್ಞಾನಿಯಾಗಿರುವ ವ್ಯಕ್ತಿಗಳ ಹುಡುಕಾಟದಲ್ಲೇ ಇರುತ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ಕಳೆದು ಹೋದ ಸಮಯದ ಬಗ್ಗೆ ಚಿಂತಿಸುವುದಿಲ್ಲ. ಬದಲಾಗಿ ವರ್ತಮಾನವನ್ನು ಆನಂದಿಸುತ್ತಾ ಭವಿಷ್ಯದ ಬಗ್ಗೆ ಆಲೋಚಿಸುತ್ತಾರೆ. ಬುದ್ಧಿಶಾಲಿ ಮನುಷ್ಯರು ಮೂರ್ಖ ವ್ಯಕ್ತಿ ಮತ್ತು ಮೊಂಡು ಬುದ್ಧಿಯ ಮಹಿಳೆಯರ ಜೊತೆಗೆ ಎಂದಿಗೂ ಸೇರುವುದಿಲ್ಲ. ಬುದ್ಧಿವಂತ ವ್ಯಕ್ತಿಗಳು ಯಾವುದೇ ತರಹದ ಮಾತಿನ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಯಾವುದೇ ರೀತಿಯ ಗಾಳಿ ಮಾತುಗಳಿಗೆ ಕಿವಿ ಕೊಡುವುದಿಲ್ಲ. ಯಾವುದೇ ವಿಷಯವಿರಲಿ ಸತ್ಯಾಸತ್ಯತೆ ತಿಳಿದ ನಂತರವಷ್ಟೇ ಅದರ ಮೇಲೆ ನಂಬಿಕೆಯನ್ನು ಇಡುತ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ಯಾವುದಕ್ಕೂ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ. ಸರಿಯಾದ ಸಮಯಕ್ಕಾಗಿ ಕಾದು ನಂತರ ಹೇಗೆ ಉತ್ತರವನ್ನು ಕೊಡುತ್ತಾರೆಂದರೆ ಆ ವ್ಯಕ್ತಿ ಇನ್ನೆಂದೂ ಕೂಡ ಇವರನ್ನು ಪೀಡಿಸುವ ದುಸ್ಸಾಹಸಕ್ಕೆ ಇಳಿಯುವುದಿಲ್ಲ. ಬುದ್ಧಿವಂತರು ಎಂದಿಗೂ ಕೂಡ ನೇರವಾದ ಮತ್ತು ಸ್ಪಷ್ಟವಾದ ಮಾತುಗಳನ್ನು ಆಡುತ್ತಾರೆ. ಹೇಳಬೇಕಾದ ವಿಷಯವನ್ನು ನೇರವಾಗಿಯೇ ಹೇಳುತ್ತಾರೆ. ಬುದ್ಧಿವಂತರು ಸದಾ ತಮ್ಮ ಸಮಾನ ಮನಸ್ಕರೊಡನೆ ಗೆಳೆತನವನ್ನು ಹೊಂದಲು ಬಯಸುತ್ತಾರೆ. ಅವರು ಸಮಾನ ಮನಸ್ಕರು ಅಥವಾ ತಮಗಿಂತ ಬುದ್ಧಿಶಾಲಿಯಾದವರ ಸಂಘವನ್ನು ಮಾಡುತ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ಎಂದಿಗೂ ತಮ್ಮ ವೈಯಕ್ತಿಕ ವಿಷಯಗಳನ್ನು ಹೇಳಿಕೊಳ್ಳುವುದಿಲ್ಲ. ಹಾಗೆ ತಮ್ಮ ಬಳಿ ಇರುವ ಸಂಪತ್ತಿನ ಮಾಹಿತಿಯನ್ನು ಯಾರ ಜೊತೆಗೂ ಹಂಚಿಕೊಳ್ಳುವುದಿಲ್ಲ. ಪರಿಸ್ಥಿತಿ ಯಾವುದೇ ಇರಲಿ ಬುದ್ಧಿವಂತ ವ್ಯಕ್ತಿಗಳು ಎಂದಿಗೂ ಧೈರ್ಯಗೆಡುವುದಿಲ್ಲ ಮತ್ತು ತಮಗೆ ಅಂತಹ ಪರಿಸ್ಥಿತಿಯನ್ನು ಕೂಡ ತಂದುಕೊಳ್ಳುವುದಿಲ್ಲ. ಬುದ್ಧಿವಂತ ವ್ಯಕ್ತಿಗಳು ತಮ್ಮ ಕೆಲಸದ ಜೊತೆಗೆ ಇತರರ ಕೆಲಸದ ಮೇಲೂ ಕಣ್ಣನ್ನು ಇಡುತ್ತಾರೆ. ಇದರಿಂದ ಅವರಿಗೆ ಇನ್ನಷ್ಟು ಪ್ರಗತಿ ಹೊಂದಲು ಸಹಾಯ ಆಗುತ್ತದೆ. ಬುದ್ಧಿವಂತ ವ್ಯಕ್ತಿಗಳು ಸದಾ ತಮ್ಮ ಭವಿಷ್ಯದ ಬಗ್ಗೆಯೇ ಯೋಚಿಸುತ್ತಾರೆ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಉಳಿತಾಯವನ್ನು ಮಾಡುತ್ತಾರೆ. ಧನ್ಯವಾದಗಳು.